ಅಂಕೋಲಾ ತಾಲೂಕಿನ ಪಟ್ಟಣ ಹಾಗೂ ಗ್ರಾಮೀಣ ಭಾಗದಲ್ಲಿರುವ ಶಿವ ದೇವಾಲಯಗಳಲ್ಲಿ ಮಹಾಶಿವರಾತ್ರಿಯನ್ನ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ನಸುಕಿನಿಂದಲೇ ಶಿವಾಲಯಗಳಲ್ಲಿ ವಿಶೇಷ ಪೂಜೆ, ಪುನಸ್ಕಾರ, ಅಭಿಷೇಕ, ಜಾಗರಣೆ, ಭಜನೆಗಳು ನಡೆದವು. ಉಪವಾಸ ವ್ರತಾಚರಣೆ ಕೈಗೊಂಡ ಸಾವಿರಾರು ಭಕ್ತರು ಪರಶಿವನಲ್ಲಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ಸಾವಿರಾರು ವರ್ಷಗಳ ಪುರಾತನ ಪರಂಪರೆ ಹೊಂದಿರುವ ಕುಂಬಾರಕೇರಿಯ ಶ್ರೀ ಕದಂಬೇಶ್ವರ ದೇವಾಲಯದಲ್ಲಿ ನಸುಕಿನಿಂದಲೇ ಜಲಾಭಿಷೇಕ, ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕಗಳೊಂದಿಗೆ ವೈಭವದ ಪೂಜಾ ಕಾರ್ಯಕ್ರಮ ಜರುಗಿದವು. ಸಾಂಪ್ರದಾಯಿಕ ವಸ್ತ್ರಧಾರಿಗಳಾಗಿ ಬಂದ ಭಕ್ತರು ಸರತಿ ಸಾಲಿನಲ್ಲಿ ಗರ್ಭಗುಡಿಗೆ ಪ್ರವೇಶಿಸಿ ಶಿವಲಿಂಗಕ್ಕೆ ಬಿಲ್ವಪತ್ರ ಪುಷ್ಪಾರ್ಚನೆ ಮಾಡಿದರು. ಪ್ರಧಾನ ಅರ್ಚಕ ಅವಿನಾಶ್ ಜೋಶಿ ಅವರ ನೇತೃತ್ವದಲ್ಲಿ ವಿಧಿವಿಧಾನಗಳು ನೆರವೇರಿದವು. ರಾತ್ರಿ ಮಹಾಪೂಜೆಯ ಬಳಿಕ ಕೂರ್ಸೆ ಮನೆತನದ ಸಂತೋಷ್ ಭಟ್ ಅವರು ಶಿವರಾತ್ರಿ ಮಹತ್ವ ಹಾಗೂ ದೇವಾಲಯದ ಮಹಿಮೆಯನ್ನು ವಿವರಿಸಿದರು. ದೇವಾಲಯ ಆಡಳಿತ ಮಂಡಳಿ, ಊರ ಹಿರಿಯರು ಮತ್ತು ಸ್ವಯಂ ಸೇವಕರ ಸಹಕಾರದಿಂದ ಮಧ್ಯಾಹ್ನ ತಂಪು ಪಾನೀಯ, ರಾತ್ರಿ ಫಲಹಾರ, ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ತಾಲೂಕಿನ ತೆಂಕಣಕೇರಿ ಶಂಕರನಾರಾಯಣ ಕೇಣಿಯ ಮದ್ದಲೀಶ್ವರ, ಆರ್ಯದುರ್ಗ ದೇವಸ್ಥಾನದ ಸೋಮೇಶ್ವರ, ಕಾತ್ಯಾಯನಿ ಸಂಸ್ಥಾನದ ಬಾಣೇಶ್ವರ, ವಂದಿಗೆ ಹೊಸಗದ್ದೆಯ ಸರ್ವೇಶ್ವರ, ಪಟ್ಟಣದ ಲಕ್ಷೇಶ್ವರ, ಕಣಕಣೇಶ್ವರ, ಕೋಟೇಶ್ವರ, ಮಹಾದೇವಸ್ಥಾನ, ಬೆಳಸೆ, ಮಾಸ್ತಿಕಟ್ಟ, ಅಗಸೂರು, ಸೂರ್ವೆ, ಹಿಲ್ಲೂರು, ಕಲ್ಲೇಶ್ವರ, ಬೆಲೆಕೇರಿ, ಹಟ್ಟಿಕೇರಿ, ಅರ್ವಸ, ಹಾರವಾಡ, ಗಾಬಿತಕೇಣಿ, ನಾಗಂಟೇಶ್ವರ, ಬಾಳೆಗುಳಿ, ವಾಸರ ಕುದ್ರಗಿ, ಮಾರುಗದ್ದೆ, ಮಕ್ಕಿಗದ್ದೆ, ಶಿರುಕುಳಿ ಸೇರಿದಂತೆ ಅನೇಕ ದೇವಾಲಯಗಳಲ್ಲಿ ವಿಶೇಷ ಆರಾಧನೆ, ಜಾಗರಣೆ ಹಾಗೂ ಭಜನೆಗಳು ಶ್ರದ್ಧಾಭಕ್ತಿಯಿಂದ ನಡೆದವು. ಇದೇ ವೇಳೆ ಕೇಣಿ ಬೀಚ್ನಲ್ಲಿ ಸ್ಥಳೀಯ ಕಲಾವಿದ ಅರುಣ್ ನಾಯ್ಕ್ ಅವರ ಕಲಾಸಿರಿಯ ವಂತಿಕೆಯಲ್ಲಿ ಮೂಡಿಬಂದ ಜಟಾಧಾರಿ ಶಿವ ಹಾಗೂ ಶಿವಲಿಂಗದ ಮರಳು ಶಿಲ್ಪಗಳು ನೋಡುಗರ ಗಮನ ಸೆಳೆದವು. ಸಮುದ್ರ ತಟದಲ್ಲಿ ಮಹಿಳೆಯರು ಸೇರಿ ಭಕ್ತರು ಶಿವನಿಗೆ ಸಮುದ್ರ ರಾಜ ಹಾಗೂ ಕೋಟೆಗುಡ್ಡಕ್ಕೆ ಆರತಿ ಬೆಳಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಮಸ್ತಿಕಟ್ಟ ಬಳಿಯ ಕೊಳಗಿಯ ಪ್ರಾಚೀನ ಶಿವಸನ್ನಿಧಿಯಲ್ಲಿ ದಿವಂಗತ ಆರ್ಯನ್ ನಾಯಕ್ ಕುಟುಂಬದ ವರ್ಗದವರ ಮಯೂರ್ ನಾಯಕ್ ಅವರೊಂದಿಗೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಸಾವಿರಾರು ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಗಿದ್ದು, ಗ್ರಾಮಸ್ಥರು ಹಾಗೂ ಸಂಬಂಧಿತ ಇಲಾಖೆಗಳ ಸಹಕಾರದಿಂದ ಶಿವರಾತ್ರಿಯು ಸಂಪನ್ನಗೊಂಡಿತು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.